ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿನಾಯಕ್. ನಾನು ಮೆಡಿಕಲ್ ಆಂಕಾಲಜಿಸ್ಟ್ ಆಗಿ ಇಲ್ಲಿ ನಮ್ಮ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟ್ರಲ್ಲಿ ಕೆಲಸ ಮಾಡ್ತಿದ್ದೇನೆ. ಇವತ್ತಿನ ಈ ಒಂದು ವಿಡಿಯೋ ಬಂದ್ಬಿಟ್ಟು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಕ್ಯಾನ್ಸರ್ಸ್ ಅಂದರೆ ಅನ್ನನಾಳದ್ದು, ಹೊಟ್ಟೆ ಮತ್ತು ಕರುಳಿನ ಕ್ಯಾನ್ಸರ್, ಈ ಒಂದು ಕ್ಯಾನ್ಸರ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಇದು ಯಾವ ಕಾರಣಕ್ಕೆ ಬರುತ್ತೆ, ಯಾರಲ್ಲಿ ಬರ್ಬೋದು, ಆ್ಯಂಡ್ ಯಾವ ಥರ ಬರುತ್ತೆ, ಆ್ಯಂಡ್ ಸ್ಟೇಜಸ್ ಏನು, ಸಿಂಪ್ಟಮ್ಸ್ ಏನು, ಆ್ಯಂಡ್ ಟ್ರೀಟ್ಮೆಂಟ್ ಏನು, ಈ ಒಂದಿಷ್ಟ್ರ ಬಗ್ಗೆ ನಿಮಗೆ ಬ್ರೀಫಾಗಿ ಒಂದಿಷ್ಟು ಮಾಹಿತಿ ಕೊಡ್ತೇನೆ. ಸೊ ಮೊದಲನೇದಾಗಿ ಈ ಅನ್ನನಾಳದ ಕ್ಯಾನ್ಸರ್. ಸೊ ಅನ್ನನಾಳ ಬಂದ್ಬಿಟ್ಟು ಈ ಒಂದು ನಮ್ಮ ಕತ್ತಿನ ಭಾಗದಿಂದ ಹೊಟ್ಟೆಯವರೆಗೆ ಇರೋ ಒಂದು ಟ್ಯೂಬ್ ಥರದ್ದು ಒಂದು ಸ್ಟ್ರಕ್ಚರ್. ಸೊ ಇಲ್ಲಿದು ಕ್ಯಾನ್ಸರ್ಸು ನಾರ್ಮಲಾಗಿ ಹೆಂಗಸರು ಮತ್ತು ಗಂಡಸರಲ್ಲೂ ಬರ್ಬೋದು. ಆ್ಯಂಡ್ ಬರೋದಕ್ಕೆ ಕಾರಣಗಳೇನೆಂದರೆ, ಒಂದು ಸ್ಮೋಕಿಂಗ್ ಹಿಸ್ಟ್ರಿ ಇರೋರಲ್ಲಿ ಸ್ವಲ್ಪ ಈ ಒಂದು ಕ್ಯಾನ್ಸರ್ಸ್ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆ್ಯಂಡ್ ಅದಲ್ಲದೆ ಎಕ್ಸೆಸಿವ್ ಆಲ್ಕೋಹಾಲ್ ಇಂಟೇಕ್ ಅಂತ ಹೇಳ್ತೀವಿ, ಅವರಲ್ಲಿ ಬರ್ಬೋದು. ಆ್ಯಂಡ್ ಕ್ರಾನಿಕ್ ಆ್ಯಸಿಡಿಟಿ ಅಂದರೆ ತುಂಬ ವರ್ಷಗಳಿಂದ ಇಲ್ಲ ಈ ಥರದ್ದೊಂದು ಆ್ಯಸಿಡಿಟಿ ಸಿಂಪ್ಟಮ್ಸ್ ಇರೋರಲ್ಲಿ ಬರ್ಬೋದು. ಆ್ಯಂಡ್ ಕೆಲವರಲ್ಲಿ ಫ್ಯಾಮಿಲಿ ಹಿಸ್ಟ್ರೀಸ್ ಇದ್ರೂ ಈ ಒಂದು ಥರದ್ದು ಕ್ಯಾನ್ಸರ್ಸ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಆ್ಯಂಡ್ ಇನ್ನೊಂದು ಸ್ಮೋಕ್ಡ್ ಫುಡ್ಡು, ಈ ಒಂದು ಚೆನ್ನಾಗಿ ಕುಕ್ ಮಾಡದೇ ಇರತಕ್ಕಂಥ ಫುಡ್ಡು, ಮತ್ತು ತುಂಬ ಟಫ್ ಆಗಿರೋ ಈ ರೆಡ್ ಮೀಟ್ ಆಗಿರ್ಬೋದು, ಈ ಥರದ್ದು ಒಂದು ಫುಡ್ ಸ್ಟಫ್ಸಿಂದನೂ ಈ ಒಂದು ಕ್ಯಾನ್ಸರ್ಸ್ ಬರೋ ಅಂಥ ಒಂದು ಸಾಧ್ಯತೆ ಇರುತ್ತೆ. ಆ್ಯಂಡ್ ಅದಲ್ಲದೆ ತುಂಬಾ ಈ ಥರ ಮುಂಚೆನೂ ಹೇಳಿರೋ ಪ್ರಕಾರ ಸ್ಟ್ರೆಸ್ ತುಂಬ ಜಾಸ್ತಿಯಾಗಿ ರಿಪೀಟೆಡ್ ಆ್ಯಸಿಡಿಟಿ ಬರೋದು, ಇಲ್ಲ ಅನ್ಹೆಲ್ದಿ ಫುಡ್, ಈ ಫಾಸ್ಟ್ ಫುಡ್ಸು ತುಂಬಾ ಫ್ರೀಕ್ವೆಂಟಾಗಿ ತಿನ್ನೋದು, ಈ ಥರದ್ದು ಏನಾದರೂ ಫ್ರೀಕ್ವೆಂಟಾಗಿ ಈ ಒಂದು ಹ್ಯಾಬಿಟ್ ಇದ್ದರೂ ಈ ಕ್ಯಾನ್ಸರ್ಸ್ ಬರೋ ಪಾಸಿಬಿಲಿಟೀಸ್ ಅವರಲ್ಲಿ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಒಂದಿಷ್ಟು ಕಾಸಸ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ಈ ರಿಸ್ಕ್ ಫ್ಯಾಕ್ಟರ್ಸ್ ಇರೋರಲ್ಲಿ ಅನ್ನನಾಳದ ಕ್ಯಾನ್ಸರ್ಸ್ ಕಾಣಿಸ್ಕೊಳ್ಳೋ ಅಂಥದ್ದು ಸಾಧ್ಯತೆ ಸ್ವಲ್ಪ ಹೆಚ್ಚಾಗಿರುತ್ತೆ. ಸೊ ಈ ಕ್ಯಾನ್ಸರ್ಸ್ ಏನಿವೆ ಇದು ಬಂದ್ಬಿಟ್ಟು ಹೆಂಗಸರಲ್ಲಿ ಗಂಡಸರಲ್ಲೂ ಒಂದು ಆಲ್ಮೋಸ್ಟ್ ಅದೇ ಒಂದು ಈಕ್ವಲ್ ಟೆಂಡೆನ್ಸಿಯಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಸ್ಮೋಕರ್ಸ್ ಎಸ್ಪೆಷಲಿ ಗಂಡಸರಲ್ಲಿ, ಇಲ್ಲ ತುಂಬಾ ಈ ಸ್ಮೋಕ್ ಇರೋವಂಥ ಏರಿಯಾಸು, ಇಲ್ಲ ತುಂಬ ಸ್ಟ್ರೆಸ್ಫುಲ್ ವರ್ಕು, ಇದು ಒಂದು ಫುಡ್ ಹ್ಯಾಬಿಟ್ಸು ಕರೆಕ್ಟಾಗಿ ತೊಗೋತಾ ಇಲ್ಲ, ಇವರಲ್ಲೆಲ್ಲ ಮೇ ಬಿ ಸ್ವಲ್ಪ ಆ ಥರ ನೋಡಿಕೊಂಡ್ರೆ ಗಂಡಸರಲ್ಲಿ ಬರೋ ಅಂಥದ್ದು ಚಾನ್ಸಸ್ ಆರ್ ಮೋರ್. ಆ್ಯಂಡ್ ಒಂದು ಏಜ್ ಗ್ರೂಪ್ ಅಂದರೆ ಯೂಶ್ವಲಿ ಒಂದು ಈ 40, 50 ಇಯರ್ಸ್, 60 ಇಯರ್ಸ್ ಈ ಒಂದು ಏಜ್ ಗ್ರೂಪಲ್ಲಿ ಬರೋ ಅಂಥ ಒಂದು ಕಾಯಿಲೆ ಇದು. ಸೊ ಇದ್ರದ್ದು ಸಿಂಪ್ಟಮ್ಸ್ ಏನಂದರೆ, ಮೋಸ್ಟ್ ಕಾಮನ್ ಆಗಿ ಪೇಷಂಟ್ಸ್ ಹೇಳೋದೇನೆಂದರೆ ಅವ್ರಿಗೆ ಆ್ಯಸಿಡಿಟಿ ಥರದ್ದು ಒಂದಿಷ್ಟು ಸಿಂಪ್ಟಮ್ಸ್ ಇತ್ತು, ಅದು ತುಂಬಾ ವರ್ಷಾನುಗಟ್ಟಲೆ ಇದ್ದಿರುತ್ತೆ. ಬಟ್ ಏನು ಮಾಡ್ತಾರೆ, ಇದು ಗ್ಯಾಸ್ ಆಗಿರ್ಬೋದು, ಆ್ಯಸಿಡಿಟಿ ಆಗಿರ್ಬೋದು ಅಂತ ಹೇಳ್ಕೊಂಡು ಲೋಕಲಾಗಿ ಟ್ರೀಟ್ಮೆಂಟ್ಸ್ ಏನಾದರೂ ತೊಗೊಂಡು ಅದನ್ನು ಅದೇ ಥರ ನಿಗ್ಲೆಕ್ಟ್ ಮಾಡ್ಕೋತಾ ಬರ್ತಾರೆ. ಸೊ ಅದು ಇಟ್ ಮೇ ಬಿ ದ ಅರ್ಲಿಯೆಸ್ಟ್ ಸಿಂಪ್ಟಮ್ ಅಂತ ಹೇಳ್ಬೋದು. ಸೊ ಆ ಥರ ಏನಾದರೂ ಲಾಂಗ್ ಸ್ಟ್ಯಾಂಡಿಂಗ್ ಆಗಿದ್ದರೆ ಅದನ್ನು ಚೆಕ್ ಮಾಡಿಸೋದು ಯಾವಾಗಲೂ ಉತ್ತಮ. ಆ್ಯಂಡ್ ಅದಲ್ಲದೆ ಬೇರೆ ಸಿಂಪ್ಟಮ್ಸ್ ಏನಂದರೆ, ಸ್ವಲ್ಪ ಅದು ಒಳಗಡೆಗೆ ಬೆಳ್ಕೋತಾ ಬಂತು ಅಂದರೆ, ನಾನು ಹೇಳಿರೋ ಪ್ರಕಾರ ಅದೊಂಥರ ಟ್ಯೂಬ್ ಥರದ್ದು ಒಂದು ಸ್ಟ್ರಕ್ಚರ್. ಸೊ ಬೆಳ್ಕೊಂಡ್ರೆ ಒಳಗಡೆನೂ ಬೆಳ್ಕೊಳ್ಳುತ್ತೆ, ಹೊರಗಡೆನೂ ಬೆಳ್ಕೊಳ್ಳುತ್ತೆ. ಸೊ ಟ್ಯೂಬ್ ಒಳಗಡೆ ಬೆಳ್ಕೊಂಡ್ರೆ ಆ ಟ್ಯೂಬ್ನ ಒಂಥರ ಬ್ಲಾಕ್ ಮಾಡ್ದಂಗೆ ಇರುತ್ತೆ. ಸೊ ನಾರ್ಮಲಾಗಿ ಪೇಷಂಟ್ಸ್ ಹೇಳೋದೇನು, ನಮಗೆ ಊಟ ಮಾಡಬೇಕಾದ್ರೆ ಏನೋ ಒಂಥರ ಇಲ್ಲಿ ಮಧ್ಯದಲ್ಲಿ ಸಿಗಾಕೊಂಡ್ತಾರ ಆ ಥರ ಇದೆ, ಇಲ್ಲ ಪ್ರತಿ ತುತ್ತಿಗೂ 1-2-3 ತುತ್ತಿಗೂ ಒಂದು ಸ್ವಲ್ಪ ನೀರು ಕುಡಿಬೇಕಾಗುತ್ತೆ ಅವರು ಆ ಥರ ಕೆಳಗಡೆ ಹೋಗೋದಕ್ಕೆ. ಸೊ ಈ ಥರದ್ದು ಒಂದಿಷ್ಟು ಸಿಂಪ್ಟಮ್ಸ್ ನಾರ್ಮಲ್ ಆಗಿ ಕಂಡುಬರುತ್ತೆ. ಕೆಲವೊಬ್ಬರಲ್ಲಿ ಮಾತ್ರ ವಾಮಿಟಿಂಗ್ ಆಗುತ್ತೆ, ಅವರು ಊಟ ಏನೇ ಮಾಡಿದರೂ ಅದು ಕೆಳಗಡೆ ಹೋಗಲ್ಲ, ಟ್ಯೂಬ್ ಏನಾದರೂ ಬ್ಲಾಕ್ ಆಗಿರೋ ಥರ ಕ್ಯಾನ್ಸರ್ ಒಳಗಡೆ ಬೆಳ್ಕೊಂಡಿದ್ರೆ ಅವ್ರಿಗೆ ಅದು ವಾಮಿಟಿಂಗ್ ಥರ ಬರುತ್ತೆ. ಆ್ಯಂಡ್ ಕೆಲವೊಬ್ಬರಿಗೆ ಆ ವಾಮಿಟಲ್ಲಿ ಸ್ವಲ್ಪ ಬ್ಲಡ್ ಕಾಣಿಸ್ಕೋಬೋದು, ಈ ಥರದ್ದು ಸಿಂಪ್ಟಮ್ಸ್ ಇರುತ್ತೆ ಈ ಒಂದು ಕಾಯಿಲೆಯಲ್ಲಿ. ಸೊ ನಾನು ಹೇಳೋದೇನೆಂದರೆ, ತುಂಬ ಜನರಿಗೆ ಈ ಆ್ಯಸಿಡಿಟಿ ಈ ಥರ ಇತ್ತು, ಇಲ್ಲ ಒಂದು ಸ್ಟ್ರೆಸ್ಫುಲ್ ಲೈಫು, ಸ್ಟ್ರೆಸ್ಫುಲ್ ವರ್ಕು, ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸು, ಅನ್ಟೈಮ್ಲಿ ಫುಡ್ ತೊಗೊಳ್ಳೋದು, ಆ್ಯಂಡ್ ರಿಪೀಟೆಡಾಗಿ ಆ್ಯಸಿಡಿಟಿ ಬರೋದು, ಈ ಥರದ್ದಿದ್ದರೆ ದಯವಿಟ್ಟು ಅದನ್ನು ಚೆಕ್ ಮಾಡಿಸೋದು ಒಳ್ಳೆಯದು. ಸೊ ಅದು ಮೇ ಬಿ ಇಟ್ ಇಸ್ ದ ಅರ್ಲಿಯೆಸ್ಟ್ ಸಿಂಪ್ಟಮ್ ಅಂತ ಹೇಳ್ಬೋದು. ಸೊ ಈ ಥರ ಇರೋದ್ರಲ್ಲಿ ಕೆಲವೊಬ್ಬರಿಗೆ ತುಂಬ ಲಾಂಗ್ ಸ್ಟ್ಯಾಂಡಿಂಗ್ ಆಗಿ ಈ ಥರ ಇದ್ದರೆ ವೆಯ್ಟ್ ಲಾಸು ಇರುತ್ತೆ, ಆ್ಯಂಡ್ ಅಷ್ಟೊಂದು ಊಟ ಸೇರಲ್ಲ. ಸೊ ಈ ಥರದ್ದೊಂದು ಸಿಂಪ್ಟಮ್ಸ್ ಇರುತ್ತೆ ಜನರಲ್ಲಿ. ಸೊ ಇದ್ರದ್ದು ಸ್ಟೇಜಸ್ ಹೇಳಬೇಕಂದ್ರೆ, ನಾರ್ಮಲಿ ಕ್ಯಾನ್ಸರ್ಸ್ನ ಸ್ಟೇಜ್ ಮಾಡೋದು ಹೇಗಂದರೆ, ಆ ಒಂದು ಜಾಗದಲ್ಲಿ ಇದ್ದರೆ ಮಾತ್ರ ಅರ್ಲಿ ಸ್ಟೇಜ್ ಅಂತ ಹೇಳೋದು. ಸೊ ಅದೇ ಥರ ಅನ್ನನಾಳದಲ್ಲಿರೋ ಕ್ಯಾನ್ಸರ್ಸು ಆ ಒಂದು ಜಾಗದಲ್ಲಿದ್ದರೆ ಅದು ಅರ್ಲಿ ಸ್ಟೇಜ್ ಅಂತ ಹೇಳ್ತೇವೆ. ಆ್ಯಂಡ್ ಅದು ಸ್ಪ್ರೆಡ್ ಆಗಬೇಕಾದ್ರೆ ಪಕ್ಕದಲ್ಲಿ ಒಂದು ಲಿಂಫ್ ನೋಡ್ಸ್ ಅಂತ ಇರ್ತವೆ. ಸೊ ಅಲ್ಲಿಗೆ ಫಸ್ಟ್ ಸ್ಪ್ರೆಡ್ ಆಗೋದು,
ಅಲ್ಲಿಂದ ಬೇರೆ ಆರ್ಗನ್ಸ್ಗೆ ಸ್ಪ್ರೆಡ್ ಆಗುತ್ತೆ. ಅದು ಲಂಗ್ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಈ ಥರದ್ದು ಹಲವಾರು ಬೇರೆ ಬೇರೆ ಆರ್ಗನ್ಸ್ಗೆ ಸ್ಪ್ರೆಡ್ ಆಗುತ್ತೆ. ಅದು ಬಂದ್ಬಿಟ್ಟು ಲೇಟರ್ ಸ್ಟೇಜಸ್. ಸೊ ಇದು ಸ್ಟೇಜಿಂಗ್ ಬಗ್ಗೆ. ಆ್ಯಂಡ್ ಈ ಒಂದು ಅನ್ನನಾಳದ ಕ್ಯಾನ್ಸರ್ಸ್ನ ಟ್ರೀಟ್ ಮಾಡಬೇಕಂದ್ರೆ ಅದು ಟ್ರೀಟ್ಮೆಂಟ್ ಬಂದ್ಬಿಟ್ಟು ಯಾವ ಭಾಗದಲ್ಲಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯೂಶ್ವಲಿ ಈ ಒಂದು ಮೇಲ್ಭಾಗ ಅಂದರೆ ಕತ್ತತ್ರ ಇರೋ ಒಂದು ಭಾಗದಲ್ಲಾದರೆ ಅಲ್ಲಿ ಜನರಲಿ ರೇಡಿಯೇಷನ್ ಜೊತೆಯಲ್ಲಿ ಒಂದು ಚಿಕ್ಕ ಡೋಸಸಲ್ಲಿ ಕೀಮೊಥೆರಪಿ ಈ ಥರ ಇರುತ್ತೆ. ಅರ್ಲಿ ಸ್ಟೇಜಸ್ ಆಗಲಿ ಇಲ್ಲ ಟ್ರೀಟಬಲ್ ಸ್ಟೇಜಸ್ ಏನೇ ಇದೆ ಆ ಸ್ಟೇಜಸಲ್ಲಿ ರೇಡಿಯೇಷನು ಮತ್ತು ಕೀಮೊಥೆರಪಿನ ತಗೋತಾರೆ. ಆ್ಯಂಡ್ ಸರ್ಜರಿ ಜನರಲಿ ಆ ಒಂದು ಭಾಗದಲ್ಲಿ ಮಾಡೋದಿಲ್ಲ, ಯಾಕಂದರೆ ಅಲ್ಲಿ ವೋಕಲ್ ಕಾರ್ಡ್, ನಮ್ಮದು ವಾಯ್ಸ್ ಬಾಕ್ಸ್ ಅನ್ನೋದೇನಿದೆ ಅದಿರುತ್ತೆ. ಸೊ ಅದು ಎಫೆಕ್ಟ್ ಆಗ್ಬೋದು. ಸೊ ಆ ಒಂದು ಕಾರಣದಿಂದ ಅಲ್ಲಿ ರೇಡಿಯೇಷನ್ ಈಸ್ ಮೋಸ್ಟ್ ಕಾಮನ್ ಆಗಿ ಅದನ್ನು ಯೂಸ್ ಮಾಡುವಂಥ ಒಂದು ಮೊಡ್ಯಾಲಿಟಿ. ಆ್ಯಂಡ್ ಅನ್ನನಾಳದ ಮಧ್ಯಭಾಗದಲ್ಲಿ ಏನಾದರೂ ಕ್ಯಾನ್ಸರ್ಸ್ ಕಂಡು ಬಂದರೆ ಅಲ್ಲಿಗೂ ಸರ್ಜರೀಸ್ ಮಾಡ್ಬೋದು, ಇಲ್ಲ ರೇಡಿಯೇಷನ್ ಜೊತೆಯಲ್ಲಿ ಕೀಮೊಥೆರಪಿನ ಮಾಡ್ಬೋದು. ಆ್ಯಂಡ್ ಅದೇ ರೀತಿಯಲ್ಲಿ ಲೋವರ್ ಪಾರ್ಟ್ ಆಫ್ ದ ಈಸೋಫೆಗಸ್ ಅಂದರೆ ಈ ಹೊಟ್ಟೆ ಮೇಲ್ಭಾಗದ ಏರಿಯಾನಲ್ಲಿದ್ದರೆ ಅಲ್ಲಿ ಸರ್ಜರೀಸ್ ಮಾಡ್ಬೋದು. ಇಲ್ಲ ಕೆಲವು ಸರಿ ಏನು ಮಾಡ್ತೀವಿ, ಫಸ್ಟ್ ಕೀಮೊಥೆರಪಿ ಕೊಟ್ಬಿಟ್ಟು ಅದರದ್ದು ಸೈಜ್ ಆದಷ್ಟು ಕಡಿಮೆ ಮಾಡಿ ಮಧ್ಯದಲ್ಲಿ ಸರ್ಜರಿ ಮಾಡಿಬಿಟ್ಟು ಸರ್ಜರಿ ಆದ ನಂತರ ಪುನಃ ಕೀಮೊಥೆರಪಿ, ಈ ಥರನೂ ಒಂದು ಪೆರಿ ಆಪ್ರೇಟಿವ್ ಟ್ರೀಟ್ಮೆಂಟ್ ಥರ ನೋಡಿಕೊಂಡು ಮಾಡ್ತಾರೆ. ಸೊ ಇದು ಬಂದ್ಬಿಟ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಈ ಒಂದು ಅನ್ನನಾಳದ ಕ್ಯಾನ್ಸರ್ಸ್ಗೆ. ಸೊ ಅದೇ ಥರ ನೆಕ್ಸ್ಟ್ ಬಂದ್ಬಿಟ್ಟು ಈ ಹೊಟ್ಟೆ ಕ್ಯಾನ್ಸರ್. ಸೊ ಅನ್ನನಾಳದ ಕ್ಯಾನ್ಸರ್ಸ್ ಬಗ್ಗೆ ಹೇಳಿದೆ, ಅದೇ ರೀತಿಯಲ್ಲಿ ಹೊಟ್ಟೆ ಕ್ಯಾನ್ಸರ್ಸು ಅದ್ರದ್ದು ಸಿಂಪ್ಟಮ್ಸು ಆ್ಯಂಡ್ ಕಾರಣಗಳು, ಕಾಸಸ್ ಏನಿವೆ ಆಲ್ಮೋಸ್ಟ್ ಸೇಮ್ ಕಾಸಸ್ ಅಂತಲೇ ಹೇಳ್ಬೋದು. ಈಗ ಅನ್ನನಾಳದ ಕ್ಯಾನ್ಸರ್ಸ್ಗೆ ಏನು ಕಾರಣಗಳು ಹೇಳಿದೆ ಅದೇ ಒಂದು ಕಾರಣದಿಂದ ಹೊಟ್ಟೆ ಕ್ಯಾನ್ಸರ್ಸು ಕಂಡುಬರುತ್ತೆ. ಆ್ಯಂಡ್ ಸಿಂಪ್ಟಮ್ಸು ಆಲ್ಮೋಸ್ಟ್ ಒಂದು ಸಿಮಿಲರ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಸೊ ಅಲ್ಲಿನೂ ಇದೇ ಥರ ಇರುತ್ತೆ. ದಟ್ ಅವ್ರಿಗೇನು ಒಂದು ವೆಯ್ಟ್ ಲಾಸು, ಊಟ ಸೇರ್ಲಾರ್ದಂಗೆ ಇರೋದು, ಆ್ಯಂಡ್ ಊಟ ಮಾಡಿದರೆ ಸ್ವಲ್ಪ ಊಟ ಮಾಡಿದರೂ ಹೊಟ್ಟೆ ತುಂಬ್ದಂಗೆ ಇರೋದು, ವಾಂತಿ, ಆ್ಯಂಡ್ ಅದಲ್ಲದೆ ಈ ಲಾಂಗ್ ಸ್ಟ್ಯಾಂಡಿಂಗ್ ಆ್ಯಸಿಡಿಟಿ, ಈ ಥರದ್ದು ಸಿಂಪ್ಟಮ್ಸು ಹೊಟ್ಟೆ ಕ್ಯಾನ್ಸರ್ಸಲ್ಲೂ ಬರುತ್ತೆ. ಆ್ಯಂಡ್ ಇದ್ರದ್ದು ಸ್ಟೇಜಸ್ಸು ಬಂದ್ಬಿಟ್ಟು ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ. ಸೊ ಅರ್ಲಿ ಸ್ಟೇಜಸ್ ಅಂದರೆ ಆ ಒಂದು ಹೊಟ್ಟೆ ಭಾಗದ ಮಾತ್ರ, ಅಲ್ಲಿ ಮಾತ್ರ ಇದ್ದರೆ ಅರ್ಲಿ ಸ್ಟೇಜಸ್ ಅಂತ ಹೇಳ್ತೀವಿ. ಅಕ್ಕಪಕ್ಕ ಲಿಂಫ್ ನೋಡ್ಸ್ಗೆ ಸ್ಪ್ರೆಡ್ ಆಯಿತು ಅಂದರೆ ಸ್ವಲ್ಪ ಲೋಕಲಿ ಅಡ್ವಾನ್ಸ್ಡು. ಆ್ಯಂಡ್ ಅಲ್ಲಿಂದ ಬೇರೆ ಆರ್ಗನ್ಸ್ಗೆ ಏನಾದರೂ ಸ್ಪ್ರೆಡ್ ಆದರೆ ಇಟ್ ವಿಲ್ ಬಿ ಅ ಮೆಟಾಸ್ಟ್ಯಾಟಿಕ್ ಇಲ್ಲ ಅಡ್ವಾನ್ಸ್ಡ್ ಮ್ಯಾಲಿಗ್ನೆನ್ಸಿ. ಆ್ಯಂಡ್ ಸ್ಟಮಕ್ ಕ್ಯಾನ್ಸರ್ಸ್ಗೆ ಸಾಧಾರಣವಾಗಿ ಆ ಒಂದು ಅರ್ಲಿ ಸ್ಟೇಜಸಲ್ಲಿತ್ತು ಇಲ್ಲ ಕ್ಯೂರಬಲ್ ಸ್ಟೇಜಸಲ್ಲಿತ್ತು ಅಂದರೆ ಫಸ್ಟು ಕೀಮೊಥೆರಪಿ ಕೊಟ್ಬಿಟ್ಟು ನಾನು ಹೇಳೋ ಪ್ರಕಾರ ಅದನ್ನು ಆದಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡಿಕೊಂಡು ಕಡಿಮೆ ಮಾಡಿಕೊಂಡು ಮಧ್ಯದಲ್ಲೋ ಇಲ್ಲ ಕೀಮೊಥೆರಪಿ ಆದ ನಂತರ ಸರ್ಜರಿ ಮಾಡಿ ಅದಾದಮೇಲೆ ಕೀಮೊಥೆರಪಿ ಈ ಥರದ್ದೆಲ್ಲ ಟ್ರೀಟ್ಮೆಂಟ್ಸ್ ಇರುತ್ತೆ. ಅದಕ್ಕೆ ಹೊಟ್ಟೆ ಕ್ಯಾನ್ಸರ್ಸ್ಗೆ ಸ್ವಲ್ಪ ಅಗ್ರೆಸಿವ್ ಆಗಿ ಕರೆಕ್ಟಾಗಿ ಟ್ರೀಟ್ ಮಾಡಬೇಕಾಗತ್ತೆ. ಯಾಕಂದರೆ ಅದ್ರದ್ದು ಬಯಾಲಜಿ ವೈಸ್ ಅಂದರೆ ಆ ಟ್ಯೂಮರ್ ಟೈಪ್ ಏನಿದೆ ಅದು ಬಂದ್ಬಿಟ್ಟು ಒಂದು ಸ್ವಲ್ಪ ಅಗ್ರೆಸಿವ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಆ್ಯಂಡ್ ಅದಲ್ಲದೆ ಇವಾಗ ಕೀಮೊಥೆರಪಿ ಅಲ್ಲದೆ ಡಿಪೆಂಡಿಂಗ್ ಆನ್ ದ ಟೈಪ್, ನಾನು ಹೇಳಿರೋ ಪ್ರಕಾರ ಈ ಬಯಾಲಜಿಯಲ್ಲಿ ನಾವು ಕೆಲವೊಂದು ಟಾರ್ಗೆಟಬಲ್ ಮ್ಯೂಟೇಷನ್ಸು ಇಲ್ಲ ಟಾರ್ಗೆಟೆಡ್ ಥೆರಪಿಗೆ ಕೆಲವೊಂದು ಮಾರ್ಕರ್ಸ್ ಅಂತ ಏನಿದೆ ಅದು ಆ ಥರದ್ದು ಏನಾದರೂ ಇದೆ ಏನೋ ಅಂತ ನೋಡ್ತೇವೆ. ಆ ಥರ ಏನಾದರೂ ಇದ್ದರೆ ಅದನ್ನು ಕೀಮೊಥೆರಪಿ ಜೊತೆಯಲ್ಲಿ ಕೊಡ್ಬೋದು. ಹಾಗೆ ಮಾಡೋದ್ರಿಂದ ಬೆನಿಫಿಟ್ ಏನಿದೆ ಟ್ರೀಟ್ಮೆಂಟು ಅದು ಇಟ್ ವಿಲ್ ಬಿ ಮಚ್ ಬೆಟರ್ ದ್ಯಾನ್ ಗಿವಿಂಗ್ ಕೀಮೊಥೆರಪಿ ಅಲೋನ್. ಸೊ ಈ ಥರದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಆ್ಯಂಡ್ ಡಿಪೆಂಡಿಂಗ್ ಆನ್ ದ ಸ್ಟೇಜು ಮತ್ತು ಅವ್ರ ಏಜ್ ಬಂದ್ಬಿಟ್ಟು ಆ್ಯಂಡ್ ಎಷ್ಟು ಅವ್ರದ್ದು ಅಂದರೆ ಎಷ್ಟು ಸ್ಟೇಬಲ್ ಆಗಿದ್ದಾರೆ ಪೇಷಂಟು, ಇದನ್ನೆಲ್ಲ ನೋಡಿಬಿಟ್ಟು ಟ್ರೀಟ್ಮೆಂಟ್ನ ವಿ ಡಿಸೈಡ್ ಅಕಾರ್ಡಿಂಗ್ಲಿ. ಸೊ ಹೊಟ್ಟೆ ಕ್ಯಾನ್ಸರ್ಸ್ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಕರುಳಿನ ಕ್ಯಾನ್ಸರ್ಸ್. ಸೊ ಕರುಳಿನ ಕ್ಯಾನ್ಸರ್ಸ್ದು ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು, ಇಲ್ಲ ಅದರದ್ದು ಒಂದು ಸಿಗ್ನಿಫಿಕೆಂಟ್ ಸಿಂಪ್ಟಮ್ ಅಂತ ಹೇಳ್ಬೋದು. ಸೊ ಈ ಕರುಳಿನ ಕ್ಯಾನ್ಸರ್ಸಲ್ಲಿ ನಾರ್ಮಲಿ ಏನಿರುತ್ತೆ, ಜನರಿಗೆ ಈ ಒಂದು ಡೈಜೆಸ್ಟಿವ್ ಇಶ್ಯೂಸ್ ಬರುತ್ತೆ. ಆ್ಯಂಡ್ ಕೆಲವೊಬ್ಬರಿಗೆ ಹೇಗಂದರೆ ಲೂಸ್ ಮೋಷನ್ಸ್ ಆಗ್ತಾ ಇರ್ಬೋದು, ಕೆಲವೊಬ್ಬರಿಗೆ ಕಾನ್ಸ್ಟಿಪೇಷನು, ಈ ಥರದ್ದು ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಸಿಂಪ್ಟಮ್ ಆಗಿರುತ್ತೆ. ಸೊ ಅದಕ್ಕೂ ಅವರು ನಿಗ್ಲೆಕ್ಟ್ ಮಾಡಿಕೊಂಡು ಅದೇ ಥರ ಟ್ಯಾಬ್ಲೆಟ್ಸೋ ಟ್ರೀಟ್ಮೆಂಟೋ ಏನೋ ಒಂದು ತೊಗೋತಾ ಇರ್ತಾರೆ. ಅದು ಬಂದುಬಿಟ್ಟು ಆದಷ್ಟು ಬೇಗ ಟೆಸ್ಟ್ ಮಾಡಿಸ್ಕೊಳ್ಳೋದು ಬೆಟರ್. ಆ್ಯಂಡ್ ಇದಕ್ಕೆ ಒಂದು ಒಳ್ಳೆ ಸ್ಕ್ರೀನಿಂಗ್ ಟೆಸ್ಟ್ ಇದೆ ಕೋಲನ್ ಕ್ಯಾನ್ಸರ್ಸ್ಗೆ.
ಫಸ್ಟ್ ಸ್ಕ್ರೀನಿಂಗ್ ಟೆಸ್ಟ್ ಅಂದರೆ ಕ್ಯಾನ್ಸರ್ ಏನಾದರೂ ಅರ್ಲಿಯೆಸ್ಟ್ ಸಿಂಪ್ಟಮ್ ಇಲ್ಲ ಅರ್ಲಿಯೆಸ್ಟ್ ಸೈನು ಆ ಥರ ಏನಾದರೂ ಪಿಕ್ ಮಾಡೋದನ್ನು ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೇವೆ. ಸೊ ಈ ಮೋಷನಲ್ಲಿ ಏನಾದರೂ ಬ್ಲಡ್ ಹೋಗ್ತಾ ಇತ್ತು ಇಲ್ಲ ಕಾಣಿಸ್ದೇ ಹೋದರೂ ಅದರಲ್ಲಿ ಬ್ಲಡ್ಡಿನ ಅಂಶ ಏನಾದರೂ ಇತ್ತು ಅಂದ್ಕೊಳ್ಳಿ, ನೀವು ಟೆಸ್ಟ್ ಮಾಡಿಸ್ಬಿಟ್ಟು ಮೋಷನಲ್ಲಿ ಬ್ಲಡ್ ಕಾಣಿಸ್ಕೊಳ್ತಾ ಇದೆ ಅಂದರೆ ಅದು ಬಂದ್ಬಿಟ್ಟು ಅರ್ಲಿಯೆಸ್ಟ್ ಸಿಂಪ್ಟಮ್ ಆಗಿರ್ಬೋದು ಈ ಒಂದು ಕರುಳಿನ ಕ್ಯಾನ್ಸರ್ಸ್ಗೆ. ಸೊ ಆ ಸ್ಕ್ರೀನಿಂಗ್ ಟೆಸ್ಟ್ ಇರೋದ್ರಿಂದ ಅದನ್ನು ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಸೊ ಯಾರಿಗಾದರೂ ಈ ಥರ ತುಂಬ ದಿವಸದಿಂದ ಈ ಲೂಸ್ ಮೋಷನ್ಸ್ ಆಗೋದು ಆಗಲಿ, ಇಲ್ಲ ಕಾನ್ಸ್ಟಿಪೇಷನ್ ಆಗೋದಾಗಲಿ, ಇಲ್ಲ ಮೋಷನ್ದು ಕಲರ್ ತುಂಬ ಕಪ್ಪಾಗಿರೋದು, ಇಲ್ಲ ಅದರಲ್ಲಿ ಮೋಷನಲ್ಲಿ ಏನಾದರೂ ಒಂಚೂರು ಬ್ಲಡ್ ಕಾಣಿಸ್ಕೊಳ್ತಾ ಇದೆ, ಆ ಥರ ಏನಾದರೂ ಇದ್ದರೆ ಈ ಒಂದು ಸಿಂಪಲ್ ಟೆಸ್ಟಿಂದ ನೀವು ಅದನ್ನು ಚೆಕ್ ಮಾಡಿಸ್ಕೋಬೋದು. ಆ್ಯಂಡ್ ಅದು ಅಲ್ಲದೆ ಚೆಕ್ ಮಾಡಬೇಕು ಅಂದರೆ ಕೊಲೊನೋಸ್ಕೋಪಿ ಮಾಡ್ತಾರೆ. ಅದು ಮೋಷನ್ ಹೋಗೋ ಜಾಗದಲ್ಲಿ ಕ್ಯಾಮ್ರಾ ಥರ ಇಟ್ಬಿಟ್ಟು ಕರಳನ್ನ ಪೂರ್ತಿ ನೋಡಿ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದೆನೋ ಇಲ್ವೋ ಅನ್ನೋದನ್ನು ನೋಡ್ತಾರೆ. ಸೊ ಈ ಒಂದು ರೀತಿಯಲ್ಲಿ ಅದನ್ನು ಡಯಾಗ್ನೋಸ್ ಮಾಡ್ಬೋದು. ಡಯಾಗ್ನೋಸಿಸ್ಗಂತೂ ನಾನು ಹೇಳಿರೋ ಪ್ರಕಾರ ಮೋರ್ ಇಂಪಾರ್ಟೆಂಟ್ ಇಸ್ ಡೂಯಿಂಗ್ ಅ ಸ್ಕ್ರೀನಿಂಗ್ ಟೆಸ್ಟ್. ಆವಾಗ ಅರ್ಲಿಯೆಸ್ಟ್ ಸ್ಟೇಜಲ್ಲಿ ಅದು ಪಿಕ್ ಆಗುತ್ತೆ. ಆ್ಯಂಡ್ ಅರ್ಲಿಯೆಸ್ಟ್ ಸ್ಟೇಜಲ್ಲಿ ಜನರಲಿ ಇಟ್ ಇಸ್ ಕ್ಯೂರಬಲ್. ಯಾವುದೇ ಕ್ಯಾನ್ಸರ್ ಆಗಿದ್ದರೂ ಇಟ್ ಇಸ್ ಯೂಶ್ವಲಿ ಕ್ಯೂರಬಲ್. ಸೊ ಇದು ಬಂದ್ಬಿಟ್ಟು ಒಂದು ಕೋಲನ್ ಕ್ಯಾನ್ಸರ್ದು ಒಂದು ಸಿಂಪ್ಟಮ್, ಅರ್ಲಿ ಸಿಂಪ್ಟಮ್. ಬಟ್ ಅದು ಅದೇ ಥರ ಡೆವಲಪ್ ಆಕ್ಕೋತಾ ಹೋದರೆ ಕರುಳು ಬಂದ್ಬಿಟ್ಟು ಒಂದು ಟ್ಯೂಬ್ ಸ್ಟ್ರಕ್ಚರ್. ಸೊ ಕರುಳು ಒಳಗಡೆ ಅದು ಬೆಳ್ಕೋತಾ ಇರ್ಬೋದು, ಇಲ್ಲ ಆಚೆಗಡೆ ಬೆಳ್ಕೋತಾನೂ ಇರ್ಬೋದು. ಸೊ ಕರುಳು ಒಳಗಡೆ ಬೆಳ್ಕೋತಾ ಅದು ಬಂದ್ಬಿಟ್ಟು ಮೋಷನ್ ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಜನರಿಗೆ. ಕಾನ್ಸ್ಟಿಪೇಷನ್ ಸಿಂಪ್ಟಮ್ಸು, ಬ್ಲೀಡ್ ಆಗೋದು, ಈ ಥರದ್ದು ಒಂದಿಷ್ಟು ಸಿಂಪ್ಟಮ್ಸು ಕರುಳಿನ ಕ್ಯಾನ್ಸರ್ಸಲ್ಲಿ ಕಂಡುಬರುತ್ತೆ. ಸೊ ಬೇರೆ ಕ್ಯಾನ್ಸರ್ಸ್ ಥರ ಕರುಳಿನ ಕ್ಯಾನ್ಸರ್ಸ್ದು ಸ್ಟೇಜಸ್ ಬಂದ್ಬಿಟ್ಟು ಅರ್ಲಿ ಸ್ಟೇಜಸ್ ಆ ಒಂದು ಕರುಳಿನ ಭಾಗದ ಹತ್ರನೇ ಇತ್ತು ಅಂದರೆ ಜನರಲಿ ನಾವು ಅದನ್ನು ಒಂದು ಅರ್ಲಿ ಸ್ಟೇಜು ಕ್ಯೂರಬಲ್ ಸ್ಟೇಜಸ್ ಅಂತಲೇ ನೋಡ್ತೇವೆ. ಆ್ಯಂಡ್ ಅದಲ್ಲದೆ ಸ್ಪ್ರೆಡ್ ಆದರೆ ಸುತ್ತಮುತ್ತ ಇರೋ ಲಿಂಫ್ ನೋಡ್ಸ್ಗೆ ಸ್ಪ್ರೆಡ್ ಆಗುತ್ತೆ ಆ್ಯಂಡ್ ಅಲ್ಲಿಂದ ಬೇರೆ ಆರ್ಗನ್ಸ್ಗೆ ಸ್ಪ್ರೆಡ್ ಆಗುತ್ತೆ. ಸೊ ಇದ್ರದ್ದು ಸ್ಟೇಜಿಂಗ್ ಬಂದ್ಬಿಟ್ಟು ಆಲ್ಮೋಸ್ಟ್ ಬೇರೆ ಕ್ಯಾನ್ಸರ್ಸ್ ಥರನೇ ಒಂದು ಸ್ಟೇಜಿಂಗ್ ಸಿಸ್ಟಮ್ ಇರುತ್ತೆ. ಅದಕ್ಕೆ ಆ ಸ್ಟೇಜ್ ಅನುಸಾರ ನಾವು ಇದ್ರದ್ದು ಟ್ರೀಟ್ಮೆಂಟ್ ಡಿಸೈಡ್ ಮಾಡ್ತೇವೆ. ಸೊ ನಾರ್ಮಲಿ ಇವಾಗ ಒಂದು ಅರ್ಲಿ ಕ್ಯಾನ್ಸರ್ಸ್ ಅಂದ್ಕೊಳ್ಳಿ. ಸೊ ಇಟ್ ಕುಡ್ ಬಿ ಈ ಒಂದು ಕರುಳಿನ ಭಾಗದಲ್ಲಿ ರೈಟ್ ಸೈಡೆಡ್ ಆಗಿರ್ಬೋದು, ಇಲ್ಲ ಲೆಫ್ಟ್ ಸೈಡೆಡ್ ಆಗಿರ್ಬೋದು. ಸೊ ಆ ಒಂದು ಭಾಗ ಏನಿದೆ ಅದನ್ನು ಸರ್ಜರಿ ಮಾಡಿಬಿಟ್ಟು ತೆಗಿಬೋದು. ಅರ್ಲಿ ಸ್ಟೇಜಸ್ ಇದೆ ಆ್ಯಂಡ್ ಬರೀ ಲಿಂಫ್ ನೋಡ್ಸಿಗೆ ಆ ಥರ ಏನಾದರೂ ಸ್ಪ್ರೆಡ್ ಆಗಿತ್ತು ಅಂದರೆ ಸರ್ಜರಿ ಮಾಡಿಬಿಟ್ಟು ಆ ಒಂದು ಭಾಗನ ತೆಗೆದು ಅದ್ರ ಜೊತೆಯಲ್ಲಿ ಲಿಂಫ್ ನೋಡ್ಸ್ನೂ ತೆಗೆದು ಟೆಸ್ಟ್ ಮಾಡ್ತಾರೆ. ಆ್ಯಂಡ್ ಡಿಪೆಂಡಿಂಗ್ ಆನ್ ಅದು ಯಾವ ಥರ ಇದೆ, ಎಷ್ಟು ಮಟ್ಟಿಗೆ ಇನ್ವೇಡ್ ಆಗಿದೆ, ಒಳಗಡೆ ಹೋಗಿದೆ, ಅದನ್ನು ನೋಡಿಕೊಂಡು ಆಮೇಲೆ ಕೀಮೊಥೆರಪಿ ಬೇಕೋ ಬೇಡೋ ಇದೆಲ್ಲ ಡಿಸೈಡ್ ಮಾಡ್ತೀವಿ. ಸೊ ಇದು ಬಂದ್ಬಿಟ್ಟು ಕಾಮನೆಸ್ಟ್ ಟ್ರೀಟ್ಮೆಂಟ್ ಅದು. ಆ್ಯಂಡ್ ಅದು ಯಾಕಂದರೆ ಇಟ್ ಕಾಸಸ್ ಒಂದು ಲುಮಿನಲ್ ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಒಳಗಡೆ ಬೆಳ್ಕೊಳ್ಳೋದ್ರಿಂದ ಮೋಷನ್ ಹೋಗೋದಕ್ಕೆ ಇದಕ್ಕೆಲ್ಲ ಸ್ವಲ್ಪ ತೊಂದರೆ ಆಗ್ತಾ ಇರುತ್ತೆ ಅವ್ರಿಗೆ. ಆ್ಯಂಡ್ ಕೆಲವೊಬ್ಬರಿಗೆ ಅದರಲ್ಲಿ ಮೋಷನ್ ಬ್ಲ್ಯಾಕ್ ಆಗೋದು, ಇಲ್ಲ ಬ್ಲೀಡಿಂಗ್ ಬರೋದು, ಈ ಥರ ಬರೋದ್ರಿಂದ ಸ್ವಲ್ಪ ಬೇಗನೆ ಬರ್ತಾರೆ ಡಾಕ್ಟ್ರ್ ಹತ್ರ. ಸೊ ಕೊಲೊನೋಸ್ಕೋಪಿಯಲ್ಲಿ ಪಿಕ್ ಆದಾಗಲೂ ಇದು ಇಟ್ ವಿಲ್ ಯೂಶಲಿ ನಾಟ್ ಬಿ ಇನ್ ಅ ವೆರಿ ಅಡ್ವಾನ್ಸ್ಡ್ ಸ್ಟೇಜ್, ಒಂದು ಟ್ರೀಟಬಲ್ ಇಲ್ಲ ಕ್ಯೂರಬಲ್ ಸ್ಟೇಜಲ್ಲೇ ಪಿಕ್ ಆಗ್ತಾರೆ. ಸೊ ಆವಾಗ ನಾವು ಅದನ್ನು ನೋಡಿಕೊಂಡು ಸರ್ಜರಿ ಮಾಡಿ ಅದಾದ ನಂತರ ಕೀಮೊಥೆರಪಿ ಇದೆಲ್ಲ ಕೊಟ್ಟರೆ ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಚೆನ್ನಾಗಿ ಕ್ಯೂರ್ ಆಗೋಗ್ತಾರೆ, ತೊಂದರೆ ಏನೂ ಇರಲ್ಲ. ಆ್ಯಂಡ್ ಬೇರೆ ಕ್ಯಾನ್ಸರ್ಸ್ ಪ್ರಕಾರ ಅದೇ ಥರ ಇದರಲ್ಲಿನೂ ಒಂದಿಷ್ಟು ಮ್ಯೂಟೇಷನ್ಸು, ಟಾರ್ಗೆಟೆಡ್ ಮಾರ್ಕರ್ಸ್ ಎಲ್ಲ ನೋಡ್ತೇವೆ. ಆ ಮಾರ್ಕರ್ಸ್ ಏನು ಬರುತ್ತೆ ನೋಡ್ಕೊಂಡ್ಬಿಟ್ಟು ಅದಕ್ಕೆ ತಕ್ಕಂಗೆ ವಿ ಕ್ಯಾನ್ ಆ್ಯಡ್ ಫ್ಯೂ ಹೊಸ ಥರದ್ದು ಮೆಡಿಸಿನ್ಸ್, ಅಂದರೆ ಈ ಆ್ಯಂಟಿಬಾಡೀಸು, ಇಮ್ಯುನೊಥೆರಪಿ, ಈ ಥರದ್ದು ಮೆಡಿಸಿನ್ಸ್ನ ಎಲ್ಲ ಅದು ಕೊಡೋ ಒಂದು ಕೀಮೊಥೆರಪಿಗೆ ಆ್ಯಡ್ ಮಾಡ್ಕೋಬೋದು. ಆ ಥರ ಮಾಡೋದ್ರಿಂದ ಬೆನಿಫಿಟ್ ಇಸ್ ಬೆಟರ್. ಆ್ಯಂಡ್ ಸ್ವಲ್ಪ ಅಡ್ವಾನ್ಸ್ಡ್ ಸ್ಟೇಜಸ್ ಆದ್ರೂ ಕ್ಯೂರ್ ಮಾಡೋದಕ್ಕೆ ಇಟ್ ಬಿಕಮ್ಸ್ ಮಚ್ ಮೋರ್ ಈಸಿಯರ್. ಆ್ಯಂಡ್ ಈ ಥರದ್ದು ಈ ಒಂದು ಹೊಸ ಟ್ರೀಟ್ಮೆಂಟ್ಸ್ ಏನಿವೆ ಇದ್ರದ್ದು ಸೈಡ್ ಎಫೆಕ್ಟ್ಸ್ ಅಷ್ಟೊಂದಿಲ್ಲ. ಸೊ ಎಲ್ಡರ್ಲಿ ಪೀಪಲ್ ಇದ್ರೂ ವಿ ಕ್ಯಾನ್ ವೆರಿ ಸೇಫ್ಲಿ ಯೂಸ್ ದೆಮ್. ಆ್ಯಂಡ್ ಅವರಲ್ಲಿನೂ ಒಂದು ಒಳ್ಳೆ ಬೆನಿಫಿಟ್ ಬರುತ್ತೆ ಈ ಒಂದು ಮೆಡಿಸಿನ್ಸ್ ಕೊಡೋದ್ರಿಂದ. ಸೊ ಇದೊಂದು ಬ್ರೀಫ್ ಓವರ್ವ್ಯೂ ಈ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ಯೂಮರ್ಸ್ ಬಗ್ಗೆ. ಸೊ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಎಲ್ಲ ಕ್ಯಾನ್ಸರ್ಸ್ಗೂ ಒಂದು ಸ್ಕ್ರೀನಿಂಗ್ ಟೆಸ್ಟ್ಗಳಿರಲ್ಲ. ಸೊ ಹಾಗಾಗಿ ನೀವು ನಿಮಗೆ ಆ ಒಂದು ಅವೇರ್ನೆಸ್ ಬೇಕು, ನಿಮ್ಗೆ ಆ ಒಂದು ಮಾಹಿತಿ ಬೇಕು. ಯಾವುದಾದ್ರೂ ನಾನು ಹೇಳಿರೋ ಪ್ರಕಾರ ಈ ಥರ ಅರ್ಲಿಯೆಸ್ಟ್ ಸಿಂಪ್ಟಮ್ಸ್ ಇದ್ದರೆ ಆ ಟೈಮ್ಗೆ ನೀವು ಹೋಗಿ ಟೆಸ್ಟ್ ಮಾಡಿಸಿದರೆ ಮೆಜಾರಿಟಿ ಆಫ್ ದ ಕೇಸಸ್, ಅನ್ಫಾರ್ಚುನೇಟಾಗಿ ಆ ಥರ ಏನಾದರೂ ಕಂಡು ಬಂದರೂ ಇಟ್ ವಿಲ್ ಬಿ ಇನ್ ಅ ವೆರಿ ಅರ್ಲಿ ಸ್ಟೇಜ್ ಆ್ಯಂಡ್ 100% ಟ್ರೀಟ್ ಆಗೋಗುತ್ತೆ, ಕ್ಯೂರ್ ಆಗೋಗುತ್ತೆ. ಸೊ ತೊಂದರೆಗಳು ಬರಲ್ಲ.
ಆ್ಯಂಡ್ ನಾನು ಹೇಳಿರೋ ಪ್ರಕಾರ ಕರ್ಳಿನ ಕ್ಯಾನ್ಸರ್ಸ್ಗೆ ಸ್ಕ್ರೀನಿಂಗ್ ಟೆಸ್ಟು ಅವೈಲೇಬಲ್ ಇದೆ. ಸೊ ಅದನ್ನು ನೀವು ಆ ಥರ ಏನಾದರೂ ಸಿಂಪ್ಟಮ್ಸ್ ಇದ್ದರೆ ಆ ಸ್ಕ್ರೀನಿಂಗ್ ಟೆಸ್ಟ್ನೂ ಮಾಡ್ಬೋದು. ಅದನ್ನು ಮಾಡಿದಾಗ ಹಂಗೇನಾದರೂ ಇದ್ದರೆ ಇಟ್ ವಿಲ್ ಅಗೇನ್ ಬಿ ಅಟ್ ಅನ್ ಅರ್ಲಿ ಸ್ಟೇಜ್. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಈ ಥರ ಯಾವುದಾದ್ರೂ ಅರ್ಲಿ ಸ್ಟೇಜಸಲ್ಲಿ ಕರಳಾಗಿರ್ಬೋದು, ಇಲ್ಲ ಹೊಟ್ಟೆ ಕ್ಯಾನ್ಸರ್ಸು, ಈಸೋಫೇಗಸ್ ಕ್ಯಾನ್ಸರ್ಸು, ಇವೆಲ್ಲನೂ ಟ್ರೀಟ್ ಮಾಡ್ಬೋದು. ಬಟ್ ಇನ್ ಅನ್ ಅನ್ಫಾರ್ಚುನೇಟ್ ಸಿನಾರಿಯೋ ಸ್ವಲ್ಪ ಸ್ಪ್ರೆಡ್ ಆಗೋಗಿದೆ ಆ ಥರ ಇದ್ರೂ ಭಯಪಡೋದು ಬೇಡ. ಬಿಕಾಸ್ ಇವಾಗ ಹಲವಾರು ಟ್ರೀಟ್ಮೆಂಟ್ ಆಪ್ಷನ್ಸ್ ಇವೆ. ಆ್ಯಂಡ್ ಕೀಮೊಥೆರಪಿ ಅಲ್ಲದೇ ನಾನು ಹೇಳಿರೋ ಪ್ರಕಾರ ಟಾರ್ಗೆಟೆಡ್ ಥೆರಪಿ ಮತ್ತು ಇಮ್ಯುನೊಥೆರಪಿ, ಬಯೋಲಾಜಿಕಲ್ ಮೆಡಿಸಿನ್ಸು, ಟ್ಯಾಬ್ಲೆಟ್ಸು, ಸಾಕಷ್ಟು ಟ್ರೀಟ್ಮೆಂಟ್ ಆಪ್ಷನ್ಸ್ ಇವೆ ಇವಾಗ. ಸೊ ವಿ ಕ್ಯಾನ್ ಟ್ರೈ ಮೆನಿ ಟ್ರೀಟ್ಮೆಂಟ್ ಆಪ್ಷನ್ಸ್. ಸೊ ಹಾಗಿರೋದ್ರಿಂದ ಆ್ಯಂಡ್ ಈ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಂದ್ಬಿಟ್ಟು ಕೆಲವೊಬ್ಬರಿಗೆ ಕೀಮೊಥೆರಪಿ ಅಂದ್ರೇ ತುಂಬಾ ಭಯ. ಸೊ ಕೀಮೊಥೆರಪಿದು ಒಂದಿಷ್ಟು ಸೈಡ್ ಎಫೆಕ್ಟ್ಸು ಇದ್ದರೂ ಈ ಒಂದು ನ್ಯೂವರ್ ಮೆಡಿಸಿನ್ಸ್ ಆಗಲಿ, ಇಮ್ಯುನೊಥೆರಪಿ, ಬಯೋಲಾಜಿಕಲ್ ಮೆಡಿಸಿನ್ಸಲ್ಲಿ ಆ ಸೈಡ್ ಎಫೆಕ್ಟ್ಸ್ ಬಂದ್ಬಿಟ್ಟು ಟಾಲರಬಲ್ ಸೈಡ್ ಎಫೆಕ್ಟ್ಸ್. ಸೊ ನಾನು ಹೇಳಿರೋ ಪ್ರಕಾರ ತುಂಬ ಎಲ್ಡರ್ಲಿ ಪೇಷಂಟ್ಸು, ತುಂಬ ವಯಸ್ಸಾದವ್ರು ಇದ್ದರೂ ತೊಂದರೆ ಇಲ್ಲ, ಅವ್ರಿಗೂ ನಾವು ಟ್ರೀಟ್ ಮಾಡ್ಕೋಬೋದು. ಸೊ ಯಾವುದೇ ಸ್ಟೇಜ್ ಆಗಿರಲಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಆರ್ ಅವೈಲೇಬಲ್. ಸೊ ಆ ಒಂದು ಭಯ ಬೇಡ. ಬಟ್ ನಿಮಗೆ ಈ ಒಂದು ಮಾಹಿತಿ ಇರಬೇಕು. ಈ ಥರದ್ದು ಏನಾದರೂ ಸಿಂಪ್ಟಮ್ ಇದ್ರೂ ನಿಗ್ಲೆಕ್ಟ್ ಮಾಡಬೇಡಿ. ಆದಷ್ಟು ಬೇಗ ನೀವು ಡಾಕ್ಟ್ರ್ ಹತ್ರ ಹೋಗಿ ಅದನ್ನು ತೋರಿಸ್ಕೊಂಡ್ರೆ ಇನ್ ಮೋಸ್ಟ್ ಆಫ್ ದ ಕೇಸಸ್ ಇಟ್ ವಿಲ್ ಬಿ ನಾರ್ಮಲ್. ಒಂದು ಕ್ಯಾನ್ಸರ್ ರಿಲೇಟೆಡ್ ಸಿಂಪ್ಟಮ್ ಆಗಿರಲ್ಲ. ಬಟ್ ಅನ್ಫಾರ್ಚುನೇಟಾಗಿ ಏನೋ ಒಂದು ಚಿಕ್ಕ ಪರ್ಸೆಂಟೇಜಲ್ಲಿ ಆ ಥರ ಡೌಟ್ ಇದ್ರೂ ಬೇಗನೆ ಅರ್ಲಿಯಾಗಿ ಡಿಟೆಕ್ಟ್ ಆಗುತ್ತೆ, ಕ್ಯೂರು ಆಗೋಗುತ್ತೆ. ಸೊ ಆ ಒಂದು ರೀತಿಯಲ್ಲಿ ನೋಡಿದರೆ ನಿಮಗೆ ಅವೇರ್ನೆಸ್ ಇರೋದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದೊಂದಿಷ್ಟು ಹೇಳ್ತಾ ನಿಮಗೆ ಈ ಒಂದು ವಿಡಿಯೋಯಿಂದ ಈ ಒಂದು ಗ್ರೂಪ್ ಆಫ್ ಕ್ಯಾನ್ಸರ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿ ತಲುಪಿದೆ ಅನ್ಕೋತೀನಿ. ಸೊ ವೀಕ್ಷಕರಿಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.